ಹಾಯ್ ಫ್ರೆಂಡ್ಸ್, ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ. ನಾನು ವೆಜಿಟೇಬಲ್ ಪಲಾವ್ಗೆ ಏನೇನು ಹಾಕ್ತೀನಿ ಅಂದರೆ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮತ್ತು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. 1-2 ಪೀಸು ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ತೆಂಗಿನಕಾಯಿ ಯೂಸ್ ಮಾಡ್ತೀನಿ. ಮತ್ತು ವೆಜಿಟೇಬಲ್ ಯಾವುದ್ಯಾವ್ದು ಹಾಕಿದ್ದೀನಿ ಅಂದರೆ ನಾನು ಬಾಣ್ತಿಗೆ ಮಾಡ್ತಿರೋದು. ಇದು ಬಾಣ್ತಿಯರಿಗೆ ಬರೀ ತರಕಾರಿ ತಿನ್ನಿ ಅಂತ ಹೇಳ್ತಾರೆ ಡಾಕ್ಟ್ರು. ಬರೀ ತರಕಾರಿ ತಿಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಈ ಥರ ಪಲಾವ್ ಮಾಡಿಕೊಡ್ತೀನಿ. ನಮಗೆ ಅಂದರೆ ಬೇರೆ ಥರದ್ದು ಮಾಡ್ತೀನಿ, ಅದೊಂದು ರೆಸಿಪಿ ಹಾಕ್ತೀನಿ. ಇದು ಬಾಣ್ತಿರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅದು ಈ ಥರ ಮಾಡಿಕೊಟ್ರೆ ಅದು ತುಂಬ ಇಷ್ಟ ಆಗುತ್ತೆ. ನೋಡಿ, ಕ್ಯಾರೆಟು, ಬೀಟ್ರೂಟು, ಬೀನ್ಸ್ ಅಷ್ಟೇ ಹಾಕೋದು. ಇಷ್ಟು 3 ಹಾಕ್ಬಿಟ್ಟು ಅದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತೀನಿ. ವಾಶ್ ಮಾಡೋಕೆ ನೆನೆ ಹಾಕಿಟ್ಟಿದ್ದೀನಿ. ಇಷ್ಟನ್ನು ಇವಾಗ ರುಬ್ಬಕ್ಕೆ ಹಾಕ್ತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಒಗ್ಗರಣೆಗೆ ಹಾಕ್ತೀನಿ. ನನ್ನ ಪಲಾವ್ ಈ ಥರ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪಲಾವ್ ಮಾಡೋಕ್ಕೆ ಇವಾಗ ಆಯಿಲ್ ಹಾಕಿ ಇದು ಹಾಕ್ತೀನಿ, ಸಾಸಿವೆ ಹಾಕ್ತೀನಿ. ಚಿಟಪಟ ಅಂತ ಇದೆ, ಅದಕ್ಕೆ ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ. ಮುಗಿಗೆ ಹೊಟ್ಟೆ ಉರಿಯುತ್ತೆ ಅಂತ ಇಷ್ಟೇ ಹಾಕೋದು. ನನ್ನ ಮಗಳು ಪಾಪವಾಗಿ 1 ತಿಂಗಳಾಯಿತು. ನಾವು 1 ತಿಂಗಳಾದಮೇಲೆ ಇದೆಲ್ಲ ಕೊಡೋದು. ಫಸ್ಟು ನಾವು ಬೇಳೆ ಸಾಂಬಾರು, ಬೀಟ್ರೂಟ್, ಕ್ಯಾರೆಟ್ ಸಾಂಬಾರು ಆ ಥರ ಕೊಡ್ತೀವಿ. ಆಮೇಲೆ ಡಾಕ್ಟ್ರುಗಳು ಹೇಳ್ತಾರೆ, ನಾವು ಈರುಳ್ಳಿ ಹಾಕ್ತಾಯಿದ್ದೀನಿ. ಅದರಲ್ಲಿ ಡಾಕ್ಟ್ರುಗಳು ಹೇಳ್ತಾರೆ ತರಕಾರಿ ಎಲ್ಲ ತಿನ್ನಿ ಅಂತಾರೆ. 5 ದಿವಸದ ಜಾಸ್ತಿಗೆ ತರಕಾರಿ ಕೊಡಿ ಮತ್ತು ಹಣ್ಣುಗಳು ಕೊಡಿ, ಮೊಸರು ಕೊಡಿ ಅಂತ ಹೇಳ್ತಾರೆ. ನಾವು ಅದು ಯಾವುದೂ ಕೊಡೋಲ್ಲ. ಮೊಸರು ಎಲ್ಲ ಒಂದು 3 ತಿಂಗಳು ಕಳೆತಕ್ಕ ತಿನ್ನಲೇಬಾರ್ದು, ನಾವು ಕೊಡೋದೇ ಇಲ್ಲ. ಯಾಕೆ ಕೊಡೋಲ್ಲ ಅಂದರೆ ನಮಗೆಲ್ಲ ನಮ್ಮಮ್ಮ ಎಲ್ಲ ಯಾವ ಥರ ಮಾಡಿದ್ರು ಅದೇ ಥರ ನಾನು ಮಾಡಿಕೊಡ್ತಾಯಿದ್ದೀನಿ. ನಾವು 1 ತಿಂಗಳ ಮೇಲೆ ಚಿಕನ್ ಮಟನ್ ಆಪ್ರೇಷನ್ ಆಗಿರುತ್ತಲ್ಲ, ಹಂಗಾಗಿ ಚಿಕನ್ ಮಟನ್ ಎಲ್ಲ ಕೊಡ್ತೀವಿ. ಆಮೇಲೆ ತರಕಾರಿ ಸಾಂಬಾರು ಕೊಡ್ತೀವಿ. 1 ತಿಂಗಳಾದ್ಮೇಲೆ ಇದೆಲ್ಲ ಮಾಡಿಕೊಡ್ತೀವಿ. ಮತ್ತು ಮೊಸರು ಇದೆಲ್ಲ ನಾವು ಒಂದು 6 ತಿಂಗಳು ಕೊಡೋಲ್ಲಪ್ಪ. ಯಾಕೆ ಕೊಡೋಲ್ಲ ಅಂದರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಯಾಕೆ ಕೊಡೋಲ್ಲ ಅಂದರೆ ಮಕ್ಳುಗಳಿಗೆ ಸೀಪಾಗುತ್ತೆ, ಕೆಮ್ಮು, ಜ್ವರ ಎಲ್ಲ ಬರುತ್ತೆ. ಆಮೇಲೆ ಅನ್ಕೊಂಡು ನಾವೇ ತಾನೆ, ಅವರೇನು ಹೇಳ್ತಾರೆ ಮೊಸರು ಕೊಡಿ, ಬಾಣ್ತಿಗೆ ಯಾರಾದರೂ ಮೊಸರು ತಿನ್ನಿಸ್ತಾರ, ಹಣ್ಣುಗಳು ತಿನ್ನಿಸ್ತಾರ. ಏನೋ 1 ತಿಂಗಳಾದ್ಮೇಲೆ ಕೊಡೋಣ. ನಾವು 1 ತಿಂಗಳು ಯಾವನ್ನೂ ಕೊಡೋಣ, 3 ತಿಂಗಳವರೆಗೂ ನಾವು ಕೊಡೋದೇ ಇಲ್ಲ. ಹಾಗಾಗಿ ನಮ್ಮ ಮೊಮ್ಮಕ್ಕಳೆಲ್ಲ ತುಂಬ ಆರೋಗ್ಯವಾಗಿದ್ದಾರೆ. ಯಾವಾಗಲೂ ಶೀತ ಆಗೋದೇ ಕಮ್ಮಿ. ಚಳಿ, ಜ್ವರ, ಶೀತ ಅದೆಲ್ಲ ಬರೋದೇ ಇಲ್ಲ ಒಂದು ವರ್ಷದವರೆಗೂ. ಆ ಥರ ನಾನು ಬಾಣಿತನ ಮಾಡ್ತೀನಿ. ಮತ್ತು ಅವರು ಇವು ಮಲಗದಾಗ ಎದ್ದು ಬಂದಾಗ ಮಕ್ಕಳು ನೋಡಿ, ಅವರು ಬಾಣಿತನದಲ್ಲಿ ಸರಿ ಬಾಣಿತನ ಮಾಡ್ಕೊಂಡ್ರಲ್ಲ, ಆಗ ಮುಖದಲ್ಲೆಲ್ಲ ಅಸಹ್ಯ ಕಾಣಿಸುತ್ತೆ ಮಕ್ಕಳು. ಆ ಥರ ಎಲ್ಲ ಆಗಿಬಿಡುತ್ತೆ. ಆ ಥರ ಯಾರೂ ಮಾಡ್ಕೋಬೇಡಿ. ಡಾಕ್ಟ್ರು ಮಾತ್ರ ಕೇಳಬೇಕು. ಬಾಣ್ತಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು. ಸುಮ್ಮನೆ ಅವ್ರು ಹೇಳಿದೆಲ್ಲ ಕೊಟ್ಟರೆ ಮಕ್ಳುಗಳೆಲ್ಲ ಆಟ ಆಡ್ಬೇಕಾದ್ರೆ ನೋಡಿದ್ರೆ ಅಸಹ್ಯ ಪಡಬಾರ್ದು. ಎಷ್ಟು ಚೆನ್ನಾಗಿರೋ ಮಕ್ಕಳು ಅನ್ನಂಗೆ ಇರಬೇಕು. ಇವಾಗ ವೆಜಿಟೇಬಲ್ ಹಾಕ್ತಾಯಿದ್ದೀನಿ. ನಮ್ಮ ಮನೇಲೆಲ್ಲ ಇದೇ ಥರಪ್ಪ ಮಾಡೋದು. ಆದರೆ ನಮ್ಮ ಮೊಮ್ಮಕ್ಕಳು ಮಲಗಿದ್ರೆ ಮುಖ ತೊಳೆದಿರೋ ಥರ ಕ್ಲೀನಾಗಿರ್ತಾರೆ. ಅವ್ರ ಮುಖದಲ್ಲಿ, ಮೂಗಲ್ಲಿ ಏನೂ ಅಸಹ್ಯವಾಗಿರೋಲ್ಲ. ನಾವು ಥರ ಮಾಡ್ತೀವಿ. ಎಲ್ಲರೂ ಅದೇ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತಿನ್ನೋದು ಯಾವಾಗಲೂ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್. ಮಕ್ಕಳು ಮುಖ್ಯ ಅಲ್ವಾ. ನಾವು ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತೀವಿ. 1-3 ತಿಂಗಳು ಬಾಯಿ ಕಟ್ಬಿಡಿ, ಆಮೇಲೆ ಲೈಫ್ ಲಾಂಗ್ ತಿನ್ನೋದು ಇದ್ದೇ ಇರುತ್ತೆ ಅಲ್ವಾ. ಆವಾಗ ಮಕ್ಕಳು ನಾವು ನೋಡಿದಾಗ ಆಟ ಆಡ್ಬೇಕಾರೆಲ್ಲ ನಮ್ಗೆ ಖುಷಿ ಆಗುತ್ತೆ. ಇಲ್ಲಾಂದರೆ ಮುಗಲೆಲ್ಲ ಬನ್ನಿ ಸುರಿಸ್ಕೊಂಡು ಕಣ್ಣಲ್ಲೆಲ್ಲ ಕಿತ್ತು ಬಂದರೆ ಅದು ಏನು ಚೆನ್ನಾಗಿ ನಮಗೆ ಅನಿಸುತ್ತೆ. ಅವತ್ತು ನಾನು ಡಾಕ್ಟ್ರ್ ಹೇಳಿ ಮಾತು ಕೇಳ್ಬಿಟ್ನಲ್ಲ, ಇವತ್ತು ನಮ್ಮ ಮಕ್ಕಳು ಈ ಥರ ಆಗ್ತಾಯಿದೆಯಲ್ಲ ಅಂತ. ಅದಕ್ಕೋಸ್ಕರ ನಾನು ಹೇಳಿದ ಮೆಥಡಲ್ಲೇ ಬಣಿತನ ಮಾಡಿ ನಿಮ್ಮ ಮಗಳು ಮತ್ತು ಮೊಮ್ಮಕ್ಕಳು ತುಂಬ ಆರೋಗ್ಯವಾಗಿರ್ತಾರೆ. ನಾನು ಇವಾಗ ಖಾರದ ಪುಡಿ ಹಾಕ್ತೀನಿ. ನಾನು ಹಸಿರುಮೆಣಸಿನ ಎಲ್ಲ ನಾನು ಯೂಸ್ ಮಾಡಲ್ಲ. ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ. ಇಷ್ಟು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್. ಚಾಟ್ ಮಸಾಲ ಆ ಥರ ಎಲ್ಲ ನಾನು ಪಲಾವ್ಗೆ ಹಾಕಲ್ಲ. ಸುಮ್ಮನೆ ಆರೋಗ್ಯ ಹಾಳಾಗುತ್ತೆ. ಈ ಥರನೇ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಎಣ್ಣೆಲಿ, ಖಾರ ಎಲ್ಲ ಹೊಂದ್ಕೊಳ್ಳೋ ಥರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದಾದಮೇಲೆ ನಾನು ರುಬ್ಬಿಟ್ಕೊಂಡ್ರಂಥ ಖಾರನ ಆ್ಯಡ್ ಮಾಡ್ತೀನಿ. ಇವಾಗ ಬೆಳಗ್ಗೆಗೆ ವೆಜಿಟೇಬಲ್ ಪಲಾವ್ ಮಾಡ್ತೀನಿ. ಮಧ್ಯಾಹ್ನ ನಾಟಿ ಕೋಳಿ ಸಾಂಬಾರು ಮಾಡ್ತೀನಿ. ಅದನ್ನು ರೆಸಿಪಿ ಹಾಕ್ತೀನಿ ನೋಡಿ. ಅದು ಇವಾಗ ಸ್ವಲ್ಪ ಬೇಕು, ಕುದೀತಾ ಇದೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ, ಟೊಮೊಟೊ ಇಷ್ಟೇ ನಾನು ರುಬ್ಬಿಟ್ಕೊಳ್ಳೋದು. ಹಾಕ್ತಾಯಿದ್ದೀನಿ.
ಇದು ಸ್ವಲ್ಪ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ, ಅದು ಈ ಥರ ರೋಸ್ಟ್ ಆಗಬೇಕು. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಈ ಮೆಂತ್ಯ ಸೊಪ್ಪು ಇಟ್ಟಿದ್ದೀನಲ್ಲ ಅದು ಲಾಸ್ಟಲ್ಲಿ ಹಾಕ್ತೀನಿ. ನೋಡಿ ಎಲ್ಲ ಕುದೀತಾ ಇದೆ ತರಕಾರಿ ಎಲ್ಲ. ಇವಾಗ ನಾನು 1.5 ಪಾವು ಅಕ್ಕಿ ಹಾಕ್ತೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಕಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಅಕ್ಕಿ ಈ ಥರ ಇರೋದು ಸ್ವಲ್ಪ ಅರ್ಧ ಬೇಯಬೇಕು. ಅರ್ಧ ಬೇಂದರೆ ಕುಕ್ಕರ್ ಮುಚ್ಚಳ ಹಾಕಿದ್ರೆ ಉದುರಾದ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಅದೇ ಕುದಿಯಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಕುದೀಲಿ. ಕುದ್ದಾದಮೇಲೆ ನಾನು ನೀರು ಕರೆಕ್ಟಾಗಿ ಹಾಕಿದ್ದೀನಿ. 1.5 ಪಾವು ಅಕ್ಕಿಗೆ 3 ಪಾವು ನೀರು ಹಾಕಿದ್ದೀನಿ. ಇವಾಗ ಇದನ್ನು ಕುದೀಲಿ. ನೋಡಿ ಇವಾಗ ಅರ್ಧ ಅಕ್ಕಿ ಬೆಂದಿದೆ. ನೋಡಿ ಈ ಥರ ಬರಬೇಕು. ಇವಾಗ ಉದುರಾದ ಪಲಾವ್ ರೆಡಿ ಆಗುತ್ತೆ. ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಟ್ತಾಯಿದ್ದೀನಿ. ನೋಡಿ ಕ್ಲೋಸ್ ಮಾಡ್ತೀನಿ. 2 ವಿಷಲ್ ಬರೆಸ್ತೀನಿ. 2 ವಿಷಲ್ ಆದಮೇಲೆ ತೆಗೆದು ನೋಡೋಣ ಯಾವ ಥರ ಇರುತ್ತೆ ನನ್ನ ಪಲಾವ್. ಆಹಾ ಏನು ಗಮ್ ಅಂತ ಇದೆ. ಎಷ್ಟೊತ್ತಿಗೆ ಕುಕ್ಕರ್ ಕೂಗುತ್ತಪ್ಪ, ಎಷ್ಟೊತ್ತಿಗೆ ತಿಂತೀನಿ ಅಂತ ಹೇಳ್ತಾಳೆ ನನ್ನ ಮಗಳು. ಅಮ್ಮ ನನಗೆ ಹೊಟ್ಟೆ ಹಸಿ ಅಂತೇಳಿ ಪಲಾವ್ ಅಂತಿದ್ದಂಗೆ ಆ ಸ್ಮೆಲ್ ನೋಡಿ. ಇವಾಗ ನಾನು ಮಾಡಿರೋ ಪಲಾವ್ನ ಓಪನ್ ಮಾಡ್ತಾಯಿದ್ದೀನಿ. ವಾವ್, ಸೂಪರಾಗಿ ಬಂದಿದೆ ಗೈಸ್. ನೋಡಿ ಯಾವ ಥರ ಬಂದಿದೆ. ವಾವ್, ಸೂಪರಾಗಿದೆಯಲ್ಲ. ಆಹಾ, ಬಿಸಿ ಬಿಸಿ ಪಲಾವ್. ನನ್ನ ಮಗಳು ಬೇಗ ಹಾಕ್ಕೊಳಮ್ಮ ಅಂತೇಳಿ ನನಗೂ ಅಷ್ಟೇ. ಮತ್ತು ಪಲಾವ್ಗೆ ನಾನು ಬೆಣ್ಣೆ ಹಾಕಿ ತಿಂತೀನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಬೆಣ್ಣೆ ಇಟ್ಕೊಂಡಿದ್ದೀನಿ. ಬಟರ್ ಬೆಣ್ಣೆ, ತುಪ್ಪಕಾಯಿ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ. ನಂಗೆ ಪಲಾವ್ಗೆಲ್ಲ ಬೆಣ್ಣೆ ಇದ್ರೇ ಚಂದ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸ್ವಲ್ಪನೇ ಇದೆ, ಖಾಲಿಯಾಗಿದೆ. ನೋಡಿ ಬೆಣ್ಣೆ ಹಾಕಿ ತಿಂತಾಯಿದ್ರೆ ವಾವ್, ಸೂಪರಾಗಿರುತ್ತೆ. ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಫಾರಮ್ ಕೋಳಿ ತರಿಸಿದ್ದೀನಿ. ಅದು 2 kg ತರಿಸಿದ್ದೀನಿ. ನೋಡಿ ಫಸ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸುಮ್ಮನೆ ನೀರು ಮತ್ತು ಅರ್ಶಿನ ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನೀರೆಲ್ಲ ಹೋಗಂಗೆ ಎಲ್ಲ ಸೀದೋಗೋ ಥರ ಮಾಡ್ತೀನಿ. ಎಲ್ಲ ಡ್ರೈ ಆಗಬೇಕು ನೀರು. ಆಮೇಲೆ ಇದಕ್ಕೆ ಇಲ್ಲಿ ಡ್ರೈ ಆಗ್ತಾಯಿದೆ. ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 kg ಚಿಕನಿಂದ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತು 1 ಇಂಚು ಶುಂಠಿ ತಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟು ಸಾಂಬಾರು ಸೊಪ್ಪು ತಗೊಂಡಿದ್ದೀನಿ. ಇದು ನಾಟಿ ಸ್ಟೈಲಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್. ಇಷ್ಟೇ ನಾನು ಮಸಾಲೆ ಹಾಕೋದು, ಜಾಸ್ತಿ ಏನು ಮಸಾಲೆ ಹಾಕಲ್ಲ. ಇವಾಗ ಇದನ್ನೆಲ್ಲ ಚೆನ್ನಾಗಿ ರುಬ್ಬಿಟ್ಟು ಇದಕ್ಕೆ ಹಾಕಿ ಫ್ರೈ ಮಾಡ್ತೀನಿ. ಫಸ್ಟ್ ಇದು ನೀರೆಲ್ಲ ಸೀದೋಗಬೇಕು. ಈ ಕೋಳಿ ಇದು ಹಾಗೇ ಬಾಯ್ಲರ್ ಕೋಳಿದಾದರೆ ಬೇಗ ಆಗುತ್ತೆ. ಅದಕ್ಕೆ ಕಬಾಬು ಚಾಪೀಸ್ ಮಾಡ್ತೀನಿ. ಮತ್ತು ಸಾಂಬಾರು ಮಾಡಿದರೆ ನಾನು ಫಾರಮ್ ಕೋಳಿನ ತರಿಸ್ತೀನಿ. ನಾಟಿ ಕೋಳಿ ಥರ ಇರುತ್ತೆ ಸಾಂಬಾರಂತೂ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದನ್ನೇ ತರಿಸೋದು ಯಾವಾಗಲೂ. ಇವಾಗೆಲ್ಲ ಮಿಕ್ಸಿ ಹಾಕಿ ನಾನು ತೋರಿಸಿದ್ರೆ ಐಟಮ್ ಎಲ್ಲ ಫಸ್ಟು ಎಷ್ಟು ರುಬ್ಕೊಳ್ಬೇಕು. ಮಸಾಲೆ ಅಂದರೆ ಈ ಥರ ರುಬ್ಕೊಂಡು ಕಾಯ್ದು ನೆಕ್ಸ್ಟು ಫಸ್ಟ್ ಇದನ್ನು ರುಬ್ತೀನಿ. ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಇದು 4 ಐಟಮ್ ಹಾಕಿ ರುಬ್ಬಿದ್ದೀನಿ. ಇವಾಗ ಇಲ್ಲಿ ನೀರು ಹಾಕ್ಬಿಟ್ಟಿದ್ದಲ್ಲ, ನೀರು ಸೀತಾಯಿದೆ. ಇದಕ್ಕೆ ನಾನು ಇದನ್ನು ಹಾಕ್ತೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ಈ ಥರ ಮಸಾಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಸ್ವಲ್ಪ ಹೊತ್ತು ಬೇಯಿಸಿದ ನಂತರ 3 ವಿಷಲ್ ಹೊಡಿಸ್ಬೇಕು. ನಾನು ಮತ್ತೆ ಸಪ್ರೇಟ್ ಎಲ್ಲ ಒಟ್ಟಿಗೆ ಹಾಕ್ತಾರೆ ಅನಿಸುತ್ತೆ. ನಾನು ಚಿಕನ್ ಸಾರು ಮಾಡೋದು ಯಾವುದೂ ಹಂಗೆ ನಾನು ಒಟ್ಟಿಗೆ ಹಾಕಲ್ಲ. ಫಸ್ಟು ಇದು ಪೇಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಒಂದು ಸರಿ ಹಾಕಿ ಒಂದು 3 ವಿಷಲ್ ಮಾಡಿಸ್ತೀನಿ. ಅನಂತರ ಮತ್ತು ಕಾಯಿ ಮತ್ತು ಚಕ್ಕೆ ಲವಂಗ, ಸ್ವಲ್ಪ ಕಡಲೆ ಅದನ್ನು ಸಪ್ರೇಟ್ ರುಬ್ಬಿ ಇದು 3 ವಿಷಲ್ ಆದ ನಂತರ ಅದನ್ನು ತೆಗೆದುಬಿಟ್ಟು ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು 3 ವಿಷಲ್ ಬರೆಸ್ತೀನಿ. ಬಂದಾದಮೇಲೆ ಅದನ್ನು ತಣ್ಣಗಾದ್ಮೇಲೆ ಕುಕ್ಕರು ಮತ್ತೆ ಕಾಯಿ ಮಸಾಲೆ ಹಾಕಿರ್ತೀನಲ್ಲ ಅದನ್ನು ಸಪ್ರೇಟ್ ಮಾಡ್ತೀನಿ. ನೋಡಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಸಾಂಬಾರು ಮಾಡಬೇಕಾದ್ರೆ ನಮ್ಮೂರಲ್ಲಿ ಒಳ್ಳೆ ತುಪ್ಪ ಸಿಗುತ್ತೆ. ಬೆಣ್ಣೆ ತಗೊಂಡು ತುಪ್ಪ ಮಾಡ್ತೀನಿ. ಇದು ಎಮ್ಮೆ ತುಪ್ಪ. ಇದನ್ನು ನಾನು ಚಿಕನ್ ಸಾಂಬಾರಿಗೆ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ. ಎಣ್ಣೆ ಮತ್ತು ಇನ್ನೊಂದು ದಾಲ್ಡ ತುಪ್ಪ ಆ ಥರದ್ದೆಲ್ಲ ನಾನು ಹಾಕಲ್ಲ ಗೈಸ್. ನಾನು ಹಾಕೋದು ಶುದ್ಧವಾದ ತುಪ್ಪ, ನಮ್ಮೂರಲ್ಲೇ ಸಿಗುತ್ತೆ. ತಗೊಂಬಿಟ್ಟು ಬೆಣ್ಣೆ ತಗೊಂಬಂದು ತುಪ್ಪ ಮಾಡ್ತೀನಿ. ಒಂದು 2 ಸ್ಪೂನ್ ಹಾಕ್ತೀನಿ. ಸಾಂಬಾರಂತೂ ತುಂಬ ಚೆನ್ನಾಗಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ತೀನಿ. ಇವತ್ತು ಬೆಣ್ಣೆ ಇರಲಿಲ್ಲ, ಹಂಗಾಗಿ ಗೈಸ್ ನೋಡಿ ಇವಾಗ ಈರುಳ್ಳಿ ಪೇಸ್ಟೆಲ್ಲ ಹಾಕಿ ಮಾಡಿದ್ನಲ್ಲ ಅದನ್ನು 3 ವಿಷಲ್ ಬರ್ಸಿದ್ದೀನಿ. ಈ ಥರ ಒಂದು ಸ್ವಲ್ಪ ಅರ್ಧ ಬೆಂದಿರುತ್ತೆ.
ಈ ಥರ ಬೆಂದಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನು ಖಾರದ ಪುಡಿ ಹಾಕ್ತೀನಿ. ಹಾಕ್ತೀನಿ. ನಮಗೆ ಎಷ್ಟು ಖಾರ ಬೇಕಷ್ಟು, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕಿ, ಮತ್ತು ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಖಾರ ಹಾಕ್ಕೋಬೋದು. ನಾನು 2 ದೊಡ್ಡ ಸಾರಿಗೆ 2 kgಗೆ ಇಷ್ಟು 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿ. ನಾನು ಮಟನ್ ಸಾರಿಗೆ ಅಂತಲೇ ಮಾಡಿಸಿಟ್ಕೊಂಡಿರ್ತೀನಿ. ಬೇಳೆ ಸಾರಿಗೆ ಬೇರೆ ಹಾಕ್ತೀನಿ, ಮಟನ್ ಸಾರಿಗೆ ಬೇರೆ ಹಾಕ್ತೀನಿ. ಈ ಥರ ಮಾಡಿ 2 ಸ್ಪೂನ್ ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಇದರಲ್ಲಿ ಈ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಇದು ಸ್ವಲ್ಪ ಬೆಂದ ನಂತರ ಕಾಯಿ ಖಾರ ಮಾಡಿಟ್ಕೊಳ್ತಾರೆ ಮಸಾಲೆ, ಅದನ್ನು ಹಾಕೋದು. ಈ ಥರ ಹಾಕಿ ನಾನು ಮಾಡೋದು. ನಾನು ಎಣ್ಣೆ ಮತ್ತು ದಾಲ್ಡ ತುಪ್ಪ ಎಲ್ಲ ಹಾಕ್ತಾರೆ, ನಾನು ಆ ಥರ ಏನೂ ಮಾಡಲ್ಲ. ನಂದೆಲ್ಲ ನಾಟಿ ಸ್ಟೈಲ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅದೇ ಥರ ಎಲ್ಲ ನ್ಯಾಚುರಲ್ಲು. ಯಾವುದೂ ಆರೋಗ್ಯಕ್ಕೆ ಹಾನಿಕರವಾಗಿ ನಾನು ಮಾಡಲ್ಲ. ಆರೋಗ್ಯಕ್ಕೆ ಏನು ಒಳ್ಳೇದು ಅಂತ ಅನಿಸುತ್ತೋ ಅದಷ್ಟು ಮಾತ್ರ ನಾನು ಮಾಡ್ತೀನಿ. ಹೆವಿ ಮಸಾಲೆ ಹಾಕೋದು ಇದು ಮಾಡೋದೆಲ್ಲ ನಾನು ಮಾಡಲ್ಲ. ನೋಡಿ, ಇವತ್ತು ಭಾನುವಾರದ್ದು ಚಿಕನ್ ಸಾಂಬಾರು ಸ್ಪೆಷಲ್ ಮಾಡ್ತಾಯಿದ್ದೀನಿ. ನೋಡಿ, ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ ಹಾಕಿದ್ನಲ್ಲ, ಅದನ್ನು ಸ್ವಲ್ಪ ಕುದೀತಾ ಇದೆ. ಒಂದು 5 ನಿಮಿಷ ಅದು ಹಸಿ ವಾಸನೆ ಹೋಗ್ತಂಗೆ ಕುದಿಸ್ಬೇಕು. ಆಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಕಾಯಿ ಖಾರ. ನಾವು ಇದನ್ನು ಕಾಯಿ, ತೆಂಗಿನಕಾಯಿ ಮತ್ತು ಕಡಲೆ, ಚಕ್ಕೆ, ಲವಂಗ ಎಲ್ಲ ಇದು ಮಾಡಿ ರುಬ್ಬಿಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಅಲ್ಲಿ ನನ್ನ ಮೊಮ್ಮಗ ಇವತ್ತು ಸಂಡೇ ಅಲ್ವಾ, ತುಂಬ ಹಿಂಸೆ ಕೊಡ್ತೀನಿ. ಏನು ಕುಯ್ಯಾಡ್ತಾನೆ, ನಾನು ಏನು ವೀಡಿಯೋ ಮಾಡೋಕ್ಕೂ ಬಿಡಲ್ಲ. ನೋಡಿ, ಅವನು ವಾಯ್ಸೇ ಕೇಳಿಸ್ತಿದೆ. ನನ್ನ ವಾಯ್ಸ್ಗಿಂತ ನನ್ನ ಮೊಮ್ಮಗನ ವಾಯ್ಸೇ ಕೇಳಿಸ್ತಾ ಇದೆಯಾ ನಿಮಗೂ? ಸಂಡೇ ಬಂದರೆ ಅವನ ವಾಯ್ಸ್ ಜಾಸ್ತಿ ಇರುತ್ತೆ ನಮ್ಮನೆ. ಏನು ಮಾಡೋದು, ಮಕ್ಕಳಲ್ವಾ, ಆ ಥರ ಆಡ್ತಾರೆ. ಆ ಥರ ಆಡಿದ್ರೇ ಮಕ್ಕಳು ಅನಿಸೋದು. ಇನ್ನು ನಮ್ಮಂಗಿದ್ರೆ ಮಕ್ಕಳು ಅನಿಸ್ತಾರ ಅಲ್ವಾ ಗೈಸ್? ಎಲ್ಲರ ಮನೆ ಮಕ್ಕಳು ಇದೇ ಥರನೇ. ಏನು ಮಾಡೋಕ್ಕೆ, ಇದನ್ನು ಸ್ವಲ್ಪ ಇವಾಗ ನಾವು ಎಷ್ಟು ಬೇಕಷ್ಟನ್ನ ಸಾಂಬಾರು ನಾನು ಇಷ್ಟೇ ಮಾಡ್ತಾಯಿರೋದು. ನಿಮಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ. ಜಾಸ್ತಿ ಸಾರು ಬೇಕು ಅಂದರೆ ಜಾಸ್ತಿ ಕಾಯಿ ಹಾಕೊಳ್ಳಿ. ನಮಗೆ ಇಷ್ಟೇ ಸಾಕು. ಅದಕ್ಕೆ ನಾನು ಅರ್ಧ ಒಳಗೆ ಕಾಯಿ ಹಾಕಿದ್ದೆ. ಅರ್ಧ ಒಳಗೆ ಇನ್ನೂ ಒಂದು ಸ್ವಲ್ಪನೇ ಹಾಕಿದ್ದೀನಿ. ನೋಡಿ, ಈ ಥರ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನನ್ನ ಇವತ್ತು ಫಾರಂ ಕೋಳಿ ಸಾಂಬಾರು ರೆಡಿ. ಚಿಕನ್ ಸಾಂಬಾರು ನಾಟಿ ಕೋಳಿ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಗೈಸ್. ನೀವು ಇದೇ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಾನು ಮಾಡಿದ ಥರನೇ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗೈಸ್, ನಾನು ಕಾಯಿ ಖಾರಕ್ಕೆ ಮಸಾಲೆ ಮಾಡ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಹೋಳು, ದೊಡ್ಡ ಹೋಳು ಇರುತ್ತಲ್ಲ, ಅದರಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪನೇ ಕಡಲೆ ತೊಗೊಂಡಿದ್ದೀನಿ. ನೋಡಿ, ಚಕ್ಕೆ ಒಂದು 4 ಪೀಸು, 2 ಪೀಸು ಲವಂಗ, ಇಷ್ಟು ಸಪ್ರೇಟ್ ರುಬ್ತೀನಿ. ಮತ್ತು ಇದಕ್ಕೆ ಒಬ್ಬರು ಟೊಮೊಟೊ ಹಾಕ್ತಾರೆ, ಏನೇನೋ ಹಾಕ್ತಾರೆ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನಂದು ನಾಟಿ ಸ್ಟೈಲಲ್ಲಿ ಈ ಥರ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಸಾಂಬಾರು ಯಾವ ಥರ ಇದೆ. ಸೂಪರಾಗಿ ಬಂದಿದೆ ನೋಡಿ. ನಾಟಿ ಸ್ಟೈಲನ್ನು ಮಾಡಿದ್ದೀನಿ. ನೀವು ಇದೇ ಥರ ಮಾಡಿ, ನಾನು ಮಾಡಿದ್ದೀನಿ ಅಂತ ಈ ಥರ ನೋಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ.